ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚು ಇಟ್ಸ್ LSG ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸ್. ಪ್ರಿವ್ಯೂ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಪಾಯಿಂಟ್ಸ್ ಟೇಬಲ್ನ ನೋಡುವಂಥ ಸಮಯ. ನೆನೆ ಮ್ಯಾಚ್ SRH ಅವರು ಅದ್ದೂರಿಯಾಗಿ ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು. ಮೇಲೆ ಕೆಳಗೆ ಆಗ್ತಾ ಇದೆ ಗುರು ಪಾಯಿಂಟ್ಸ್ ಟೇಬಲಲ್ಲಿ. ಕೆಳಗಿದ್ರು SRH ಅವರು ನೋಡಿ ಬ್ಯಾಕ್ ಟು ಬ್ಯಾಕ್ ವಿನ್ನ ಕನ್ಸಿಕ್ಯೂಟಿವ್ ಆಗಿ ತಗೊಂಡಿರೋದು ಹೈಟ್ರಿಕ್ ವಿನ್ಸ್ನ ತಗೊಂಡಿರೋದ್ರಿಂದ ಟಾಪ್ ಆಫ್ ದ ಟೇಬಲ್ಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಟಾಪ್ 3 ಇದ್ದಾರೆ ಇವಾಗ. ನೋಡಿ RCB ಆದಮೇಲೆ ನೆಕ್ಸ್ಟ್ ಇವರೇನೆ. ಇನ್ ಕೇಸ್ RCB ನೆಕ್ಸ್ಟ್ ಮ್ಯಾಚ್ನ ಸೋತೋಗ್ಬಿಡ್ತು ಅಂತಂದರೆ ಇವರು ನೆಕ್ಸ್ಟ್ ಮ್ಯಾಚ್ನ ಗೆದ್ಬಿಟ್ರು ಅಂತಂದರೆ ಅವಾಗ ಇವ್ರ ಮೇಲ್ಗಡೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಇವತ್ತು RR ಅವ್ರದ್ದಿದೆ ಮ್ಯಾಚು. RR ಅವ್ರು ಇನ್ ಕೇಸ್ ಇವತ್ತಿನ ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ SRH ಅವ್ರಿಗೆ ಒಂದು ಸ್ವಲ್ಪ ಹಿರಿಮೆ ಬಂದ್ಬಿಡುತ್ತೆ. ಅವರು ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತಂದರೆ ಅವರು ಮೇಲ್ಗಡೆ ಹೋಗ್ತಾ ಇರ್ತಾರೆ. ಹಾಗೆ ನಾವು ಕೆಳಗಡೆ RCB ಮತ್ತು RR ಅವರು ಬರ್ತಾ ಇರಬೇಕು. ನೆಕ್ಸ್ಟ್ ಮ್ಯಾಚು ಸೋಲ್ತಾ ಇದ್ದಂಗೆ. ಸೊ ಆದ್ದರಿಂದ ಎಲ್ಲಿಂದ ಆಚೆಗೆ ಗೆಲ್ಲೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸಾಕು 2 ಮ್ಯಾಚ್ ಸೋತಿರೋದು ನಮ್ಮ RCB. ಇಲ್ಲಿಂದ ಆಚೆಗೆ ಎಲ್ಲನೂ ಉಡಿಬೇಕು. ನಜ್ಜಿ ಎಲ್ಲನೂ ಒಂಥರ ಮಸ್ವಿನ್ ಮ್ಯಾಚ್ ಅಂತ ಅನ್ಕೊಂಡೇ ಹೋಗಬೇಕು. ಹೌದು, ಬಾಟಮ್ ಆಫ್ ದ ಟೇಬಲ್ ಇರೋರಿಗೆ KKRಗೆ, LSGಗೆ, CSKಗೆ ಇವ್ರಿಗೆ ಮಸ್ವಿನ್ ಅಂತ ಇದ್ರೂ ಕೂಡ ನಾವು ಕೂಡ ಪ್ರತಿಯೊಂದು ಮ್ಯಾಚನ್ನು ಕೂಡ ಮಸ್ವಿನ್ ಮ್ಯಾಚು ಅನ್ನೋ ಥರನೇ ಹೋಗಬೇಕು. ಅದೇ ಥರನೇ ಹೋಗ್ತಾರೆ. ಗೆಲ್ಲಬೇಕು ಅಂತಲೇ ಹೋಗ್ತಾರೆ. ಎಲ್ಲ ಟೀಮನ್ನು ಸೋಲ್ಬೇಕು ಅಂತ ಹೋಗ್ತಾರೆ. ಸೊ ಇವತ್ತಿನ ಮ್ಯಾಚು ನಡೀತಾ ಇರೋದು ಎಕನಾಸ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಮ್ಯಾಚು. RR ಇನ್ ಕೇಸ್ ಅವರು ಗೆಲ್ತು ಅಂತಂದರೆ ಇವತ್ತು ಹೋಗ್ತಾರೆ ಅವರು ಎಷ್ಟನೇ ಪೊಸಿಷನ್ಗೆ, 2ನೇ ಪೊಸಿಷನ್ಗೆ ಹೋಗ್ಬಿಟ್ಟು ಕೂತ್ಕೊತಾರೆ. ನೆಟ್ ರನ್ ರೇಟ್ ಅವೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ. ಪಾಯಿಂಟ್ಸ್ ಮೇಲ್ಗಡೆ ಇರೋದ್ರಿಂದ ಹೋಗ್ಬಿಟ್ಟು ಕೂತ್ಕೊತಾರೆ. ಇವತ್ತೇನಾದ್ರು ಸೋಲ್ತು ಅಂದರೆ ಯಾವ ಪೊಸಿಷನಲ್ಲಿ ಇರ್ತಾರೋ ಅದೇ ಪೊಸಿಷನಲ್ಲಿ ಇರ್ತಾರೆ. ಇನ್ ಕೇಸ್ LSG ಅವರು ಇವತ್ತು ಗೆಲ್ತು ಅಂತಂದರೆ ನೆಗೆಟಿವ್ ರನ್ ರೇಟ್ -1.173 ಇದೆ ಗುರು ಇವ್ರದ್ದು ನೆಟ್ ರನ್ ರೇಟು. ಇರೋದ್ರಲ್ಲಿ ಎಲ್ಲರಲ್ಲೂ ಕೂಡ ಇವ್ರದ್ದೇ ವರ್ಸ್ಟಾಗಿರೋದು ನೆಟ್ ರನ್ ರೇಟು. ಸೊ ಇವ್ರು ಹೆವಿ ಮಾರ್ಜಿನಲ್ ಗೆಲುವು ಇವ್ರಿಗೆ ಅವಶ್ಯಕತೆ ಇದೆ. ಅದು ಯಾವ ಮ್ಯಾಚ್ ಹೆವಿ ಮಾರ್ಜಿನಲ್ ಗೆಲ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ಕೂಡ ಒಂದೊಂದು ಹೆವಿ ಮಾರ್ಜಿನ್ ವಿಕ್ಟ್ರಿ ಅಂತೂ ಆಗ್ತಿದೆ. ನಾನು ಕೂಡ ಹೆವಿ ಮಾರ್ಜಿನ್ ವಿಕ್ಟ್ರಿ ಆಯಿತು. ನಾನು ನೋಡಿ ಯಾವ ಥರ ಗೆದ್ರು SRH ಅಂತಂದರೆ +0.820 ಹೆವಿ ರನ್ ರೇಟ್ ಪುಷ್ ಆಗೋಗ್ಬಿಟ್ಟೈತೆ ಗುರು. ಇನ್ನೇನು ಮಗ್ಳಿಗೆ ಬಂದ್ಬಿಡ್ತಾರೆ. RCB ಮಗ್ಳಿಗೆ, ಪಂಜಾಬ್ ಕಿಂಗ್ಸ್ ಮಗ್ಳಿಗೆ ಬಂದ್ಬಿಡ್ತಾರೆ. ಇನ್ನೊಂದು ಮ್ಯಾಚ್ ಏನಾದ್ರು ಹೆವಿಯಾಗಿ ಗೆಲ್ತು ಅಂತಂದರೆ ಹೆವಿ ಪುಷ್ ಆಗೋಗ್ಬಿಡ್ತಾರೆ ನೆಟ್ ರನ್ ರೇಟು. ಆ್ಯಂಡ್ ಮುಂಬೈ ಇಂಡಿಯನ್ಸು ಕೂಡ ಸಿಕ್ಕಾಪಟ್ಟೆ ಒಂದು ಪಾಸಿಟಿವ್ ಮೂವ್ ಆಯಿತು 99 ರನ್ನಿಂದ ಗೆಲ್ಲೋದ್ರ ಮೂಲಕ. ಸೊ ಅದೇ ಥರ LSG ಅವ್ರಿಗೂ ಕೂಡ ಒಂದು ಹೆವಿ ಮಾರ್ಜಿನ ವಿಕ್ಟ್ರಿ ಬೇಕು. ಅವ್ರದ್ದು ಸ್ವಲ್ಪ ನೆಟ್ ರನ್ ರೇಟ್ನ ನೆಗೆಟಿವ್ ಇರೋದನ್ನ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಂದ ಇಳಿಸೋದಕ್ಕೆ ಅಥವಾ ಪಾಸಿಟಿವ್ ಕನ್ವರ್ಟ್ ಮಾಡೋದಕ್ಕೆ ಅದನ್ನು. ಸೊ ಇವತ್ತು LSG ಅವರು ಗೆಲ್ಲಬೇಕು. ಯಾಕಂದರೆ ಪ್ರೆಷರ್ಲಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ. ಈ ಕಡೆಯಿಂದ ರಾಜಸ್ಥಾನ್ ಅವರು ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ. ಅವರು ಹೈಟ್ರಿಕ್ ಸೋತಿದ್ದಾರೆ. ಇವರು 2 ಮ್ಯಾಚ್ನ ಸೋತಿದ್ದಾರೆ. 4 ಮ್ಯಾಚ್ನ ಗೆದ್ದು 2 ಮ್ಯಾಚ್ ಸೋತ್ಬಿಟ್ಟು ಬರ್ತಾರೋ ಅಂತ ರಾಜಸ್ಥಾನ್ ರಾಯಲ್ಸ್ ಬ್ಯಾಕ್ ಟು ಬ್ಯಾಕ್ ಸೋತಿದ್ದಾರೆ. ಆ್ಯಂಡ್ ಈ ಕಡೆಯಿಂದ ನೋಡ್ತು ಅಂತಂದರೆ ಇವ್ರು ಬಿಡಿ, ಅವ್ರು ಒಂಥರ 4 ಸೋತ್ಬಿಟ್ಟು 2 ಗೆದ್ದಿದ್ದಾರೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಅದನ್ನು ಹ್ಯಾಟ್ರಿಕ್ ಇವಾಗ ಸೋತಿದ್ದಾರೆ. ಸೇಕಾಗಿ ಆಡ್ತಾ ಇದ್ದಾರೆ. ಏನು ಫಾರ್ಮಲ್ಲೇ ಕಾಣಿಸ್ತಾ ಇಲ್ಲ LSG ಅವರು. ನಿಖಿಲ್ಸ್ ಪೂರ್ ಅನ್ನೋದು ಏನು ಆಡ್ತಾರೆ, ಯಾವ ಮ್ಯಾಚನ್ನು ಕೂಡ ಆಡಿಲ್ಲ. ಈ ಮ್ಯಾಚು ರಿಪ್ಲೇಸ್ ಆಗುವಂಥ ಚಾನ್ಸ್ ಕಾಣಿಸ್ತಿದೆ. ಬ್ರಿಸ್ಕಿ ಅವರು ಇವರ ಜಾಗದಲ್ಲಿ ರಿಪ್ಲೇಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀವಿ. ಸೊ ಚೇಂಜಸ್ ಮಾಡಬೇಕಾಗುತ್ತೆ. 6 ಮ್ಯಾಚ್ 7 ಮ್ಯಾಚ್ ರನ್ ಬಂದಿಲ್ಲ ಅಂತಂದರೆ ಈ ಒಂಥರ ಓಪ್ಲೆಸ್ ಆಗಿ ಆಡ್ತಾ ಇದ್ದಾರೆ ಅಂತಂದರೆ ಚೇಂಜ್ ಬರಲೇಬೇಕು. ಯಾಕಂದರೆ ಉಣ್ಕೊಂಡು ಹೋಗ್ಬಿಡ್ತಾರಲ್ಲ ಅಂದರೆ ಇಲ್ಲಿಂದ ಆಚೆ ಗೆಲ್ಲಿಲ್ಲ ಅಂತಂದರೆ ಬರೀ ಸೋತ್ಕೊಂಡು ಹೋಯ್ತು ಅಂತಂದರೆ ನೋಡಿ ಮಿಡ್ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಟೂರ್ನಮೆಂಟ್ದು. ಸೊ ಇಲ್ಲಿಂದ ಆಚೆಗೆ ಗೆದ್ದಿಲ್ಲ ಅಂದರೆ ಸೀರಿಯಸ್ ತಿಂಗಳು ಓರಿ ಆಗೋಗ್ಬಿಡುತ್ತೆ LSGಗೆ. ಯಾಕಂದರೆ ಬಾಟಮ್ ಆಫ್ ದ ಟೇಬಲ್ 9ನೇ ಪೊಸಿಷನು ವರ್ಸಸ್ 4ನೇ ಪೊಸಿಷನು. ರಾಜಸ್ಥಾನ್ ರಾಯಲ್ಸ್ ಇನ್ನೊಂದು ಸ್ವಲ್ಪ ಟಾಪ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ ಇವತ್ತು. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ LSGಯ ಹೋಮ್ ವೆನ್ಯೂಲ್ ಆಗ್ತಾ ಇರುವಂಥ ಮ್ಯಾಚು, ಎಕನಾಸ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮ್ಯಾಚು. ಈ ಒಂದು ವೆನ್ಯೂಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಅಂತ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಇಲ್ಲಿನ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂತಂದರೆ 165 ಆ್ಯಂಡ್ ಅಬೋವ್ ಇದೆ. ಸೊ ಇಲ್ಲಿ ಅಷ್ಟರ ಮಟ್ಟಿಗೆ ಹೆವಿ ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಆಗಿರುವಂಥದ್ದು ಈ ಒಂದು ಟೂರ್ನಮೆಂಟಲ್ಲಿ ಲೋ ಸ್ಕೋರಿಂಗು ಗೇಮ್ ಆಗಿದೆ, ಹೈ ಸ್ಕೋರಿಂಗ್ ಗೇಮು ಕೂಡ ಆಗಿದೆ. LSG ಅವರು 2 ಮ್ಯಾಚ್ ಆಡಿದ್ದಾರೆ ಹೋಮ್ ಮ್ಯಾಚ್ನ ಈ ಒಂದು ವೆನ್ಯೂಯಲ್ಲಿ. ಈ ಒಂದು ಲೀಗಲ್ಲಿ 2 ಮ್ಯಾಚನ್ನು ಕೂಡ LSG ಅವರು ಈ ಒಂದು ಸ್ಟೇಡಿಯಮಲ್ಲಿ ಸೋತಿದ್ದಾರೆ. ಸೊ ಆದ್ದರಿಂದ ಸ್ಟ್ಯಾಟ್ಸು ಇವರ ಅಗೇನ್ಸ್ಟೇ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕಂದರೆ ಲಕ್ನೋನ ವಿಕೆಟ್ ಏನಿದೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವಂಥ ವಿಕೆಟು. ಅಂದರೆ ಫಸ್ಟ್ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರುವಂಥ ವಿಕೆಟು. ಹೋಗ್ತಾ ಸ್ಲೋ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಕಾದು ನೋಡೋಣ. ಬಟ್ ನಾರ್ಮೇನು ಅಂತಂದರೆ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದೇ. ಸೊ ಇಲ್ಲಿ ಬ್ಲ್ಯಾಕ್ ಸಾಯಿಲ್ ಸರ್ಫೇಸ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಕೋರಿಂಗಿಗೆ ಸ್ಟ್ರಗಲ್ ಮಾಡುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ಆ್ಯಂಡ್ 6 ಮ್ಯಾಚು ಹೆಡ್ ಟು ಹೆಡ್ ಆಗಿದೆ. ಅದರಲ್ಲಿ 4 ಮ್ಯಾಚ್ನ ಗೆದ್ದಿರೋದು RR ಅವರು, 2 ಮ್ಯಾಚ್ನ ಗೆದ್ದಿದ್ದಾರೆ LSG ಅವರು. ಸೊ ಎಲ್ಲಿ ಈವೆನ್ಯೂ ಅಂತ ಬಂದಾಗ ಸೊ ಈವೆನ್ಯೂಲಿ 1 ಮ್ಯಾಚ್ ಆಗಿದೆ. 1 ಮ್ಯಾಚ್ನ ಗೆದ್ದಿರೋದು RR ಅವರು. LSG ಅವರು ಇಲ್ಲಿ ವಿನ್ನ ದಾಖಲೆ ಮಾಡಿಲ್ಲ ಇವರ ಅಗೇನ್ಸ್ಟು. ಸೊ ಸ್ಟ್ಯಾಟ್ಸ್ ಎಲ್ಲ ಕಂಪ್ಲೀಟ್ಲಿ LSG ಅವರ ಅಗೇನ್ಸ್ಟ್ ಇದೆ. ಈ ಸೀಸನು ಕೂಡ ಗೆದ್ದಿಲ್ಲ. ಆ್ಯಂಡ್ ಇತಿಹಾಸದಲ್ಲೂ ಕೂಡ ರಾಜಸ್ಥಾನ್ ರಾಯಲ್ಸ್ ಅವರ ಅಗೇನ್ಸ್ಟು ಈ ಒಂದು ವಿನ್ನಲ್ಲಿ ಗೆದ್ದಿಲ್ಲ. ಸೊ ಏನಾದ್ರು ಇನ್ ಕೇಸ್ ರಿಜಿಸ್ಟರ್ ಮಾಡಿದ್ರು ಅಂತ ವಿನ್ನ ಮೊದಲನೇ ಮ್ಯಾಚು RR ಅಗೇನ್ಸ್ಟು ಈ ವೆನ್ಯೂಲಿ ಗೆದ್ದಂಗೆ ಆಗುತ್ತೆ. ಜೊತೆಗೆ ಈ ಸೀಸನಲ್ಲಿ ಕೂಡ ಮೊದಲನೇ ಮ್ಯಾಚು LSGಯ ಹೋಮ್ ವೆನ್ಯೂಲಿ ಗೆದ್ದಂಗೆ ಆಗುತ್ತೆ.
ಸೊ ಹೋಪ್ಸ್ ಅಷ್ಟೇನಾಗಿಲ್ಲ LSG ಮೇಲೆ, ಬಟ್ ಆದರೂ ಕೂಡ ಬಿಲೀವ್ ಮಾಡ್ತಾ ಇರ್ತಾರೆ ಸಂಜೀವ್ ಅವರು ವೆಂಕಟೇಶ್ವರನ ಫೋಟೋ ಇಟ್ಕೊಂಡು. ಇಲ್ಲ ಆಗಿರೋ ಗೆಲ್ಲಬೇಕು ಅಂತ ಅನ್ಕೊತಾ ಇರ್ತಾರೆ. ಬಟ್ ನನಗಂತೂ ಹೋಪ್ಸ್ ಇಲ್ಲ LSG ಅವರು ಈ ಮ್ಯಾಚ್ನ ಡಾಮಿನೇಟ್ ಮಾಡಿಬಿಟ್ಟು ಗೆದ್ದುಬಿಡ್ತಾರೆ ಅಂತ. ಯಾಕಂದರೆ ಅವರು ಟೀಮಲ್ಲೇ ಒಂಥರ ಒಂದು ಕನ್ಸಿಸ್ಟೆನ್ಸಿ ಅನ್ನೋದನ್ನೇ ನೋಡಿ. ಇಲ್ಲ ಅಟ್ಲೀಸ್ಟ್ ವೈಭವ್ ಸೂರ್ಯವಂಶಿ ಆಗಿರಲಿ, SSB ಜಯಸ್ವಾಲ್ ಆಗಿರಲಿ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ. ಬಟ್ ಇವ್ರ ಕಡೆ ಯಾರು ಕೂಡ ಕನ್ಸಿಸ್ಟೆಂಟಾಗಿ ಆಡ್ತಾ ಇಲ್ಲ. ಬ್ಯಾಟಿಂಗ್ ಅಂತ ಬಂದಾಗ ಹೆಂಗೆ ಬೇಕೋ ಹಂಗೆ ಔಟ್ ಆಗ್ತಾ ಇದ್ದಾರೆ, ತಿಕ್ಲ ಹತ್ರ ಆಡ್ತಾ ಇದ್ದಾರೆ ಬ್ಯಾಟಿಂಗ್ನ. ಸೊ ಇವತ್ತಿನ ಮ್ಯಾಚಲ್ಲಿ ಕನ್ಸಿಸ್ಟೆನ್ಸಿನ ತೊಗೊಂಬರ್ತಾರೆ. ಕನ್ಸಿಸ್ಟೆನ್ಸಿನ ತೊಗೊಂಬಲ್ಲ ಟಾಪ್ 3 ರನ್ಸ್ ಹೊಡಿಲ್ಲ ಅಂತಂದರೆ ಲಾಸ್ಟ್ ಮ್ಯಾಚ್ ನೋಡಿ, ಲಾಸ್ಟ್ ಸೀಸನ್ ನೋಡಿ ಯಾವ ಥರ ಆಗಿತ್ತು ಅಂತ. ಮಿಚಿಲ್ ಮಾರ್ಷ್ ಜೊತೆಗೆ ಮಾಕ್ರಮ್ ಅವರು ಇಬ್ಬರು ಸೇರ್ಕೊಂಡು ಮೆಜಾರಿಟಿ ಆಫ್ ದ ರನ್ಸ್ನ ಹೊಡೆದಿದ್ರು LSGಗೆ. ಅದಕ್ಕೋಸ್ಕರ ಒಂದು ರೇಂಜಿಗೆ ಸರ್ವೈವ್ ಆಗಿದ್ರು. ಸೊ ಇಲ್ಲಿ ಯಾರು ಕೂಡ ರನ್ಸ್ ಹೊಡಿತಾ ಇಲ್ಲ. ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಲ್ಯಾಕ್ ಮಾಡ್ತಾ ಇದ್ದಾರೆ. ಬೌಲಿಂಗೇ ಒಂದು ಸ್ವಲ್ಪ ಡಿಸೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೌಲರ್ಸ್ಗಳು. ಇವ್ರ ಬೌಲಿಂಗ್ ಯೂನಿಟ್ ಬಗ್ಗೆ ಏನು ಕೇಳೋಂಗಿಲ್ಲ. ರಾಜಸ್ಥಾನ್ ರಾಯಲ್ಸ್ ಸೈಕ್ ಬೌಲಿಂಗ್ ಯೂನಿಟು, ಇವ್ರದ್ದು ಕೂಡ ಚೆನ್ನಾಗಿದೆ ಬೌಲಿಂಗ್ ಯೂನಿಟು. ಬಟ್ ಬ್ಯಾಟರ್ಸ್ಗಳು ಇಲ್ಲಿ ಲ್ಯಾಕ್ ಮಾಡ್ತಾ ಇದ್ದಾರೆ. SRH ಇವ್ರ ಕಡೆ LSG ಅವರ ಕಡೆ ಬ್ಯಾಟರ್ಸ್ಗಳು ಸ್ವಲ್ಪ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ನೋಡಿ. ಲಾಸ್ಟ್ ಮ್ಯಾಚ್ ಆದ್ರೂ ಕೂಡ ಒಂದು ರೇಂಜಿಗೆ ಕ್ಲೋಸಿಗೆ ಹೋಯಿತು ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ಅಷ್ಟು ಲೋ ಸ್ಕೋರಿಂಗ್ ಗೇಮ್ ಆಗಿದ್ರು ಕೂಡ ಕ್ಲೋಸಿಗೆ ತೊಗೊಂಡೋದ್ರು. ಸೊ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಮ್ಯಾಚನ್ನು ಕೂಡ. ಒಂಥರ ಕೊಲ್ಯಾಪ್ಸ್ ಆದ್ರೂ ಕೂಡ ಬೌಲಿಂಗಲ್ಲಿ ಸ್ವಲ್ಪ ರೆಸ್ಟ್ರಿಗೆ ಚೆನ್ನಾಗಿ ಮಾಡಿದ್ರು ರಾಜಸ್ಥಾನ್ ರಾಯಲ್ಸು. ಸೊ ನೋಡೋಣ ಇವತ್ತಿನ ಮ್ಯಾಚ್ ಅದು ಏನಾಗುತ್ತೆ ಅಂತ. ನನ್ನ ಪ್ರಕಾರ ಇವತ್ತು ರಾಜಸ್ಥಾನ್ ರಾಯಲ್ಸು ಗೆಲ್ಲುತ್ತೆ LSG ಅವರ ಹೋಮ್ ಮೆನ್ಯೂಲಿ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ ಗಾಯ್ಸ್.